ಮಿನಾರುಗಳ ಮಧ್ಯೆ ಮಿನುಗುತ್ತಿರುವ ಓಂಕಾರೇಶ್ವರ ದೇವಾಲಯ. ವಿಕ್ರಮಶಕೆ 1820ರಲ್ಲಿ ಕೊಡಗನ್ನು ಆಳುತ್ತಿದ್ದ ಎರಡನೇ ಲಿಂಗರಾಜೇಂದ್ರ ಅರಸ ನಿರ್ಮಿಸಿದ ದೇವಾಲಯ ಇದು. ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು, ವೃತ್ತಾಕಾರದ ಶಿಖರ, 4 ಮೂಲೆಗಳಲ್ಲಿ 4 ಮಿನಾರುಗಳಿವೆ. ವಿಶಾಲವಾದ ಕಟ್ಟಡ ಹಾಗೂ ಪ್ರಾಂಗಣವಿದೆ. ದೇವಾಲಯದ ಎದುರಿಗೆ ದೊಡ್ಡದಾದ ಕಲ್ಯಾಣಿ ಇದ್ದು, ಮಧ್ಯದಲ್ಲೊಂದು ಉತ್ಸವ ಮಂಟಪವಿದೆ. ದೇವಾಲಯದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಜೊತೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಹಾಗೂ ಗಣಪತಿ ದೇವರುಗಳ ವಿಗ್ರಹಗಳಿವೆ. ಇದು ಎಲ್ಲಿದೆ ಅಂದರೆ, ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿ ನಗರದ ಮುಖ್ಯ ಭಾಗದಲ್ಲಿ ಇದೆ. ನಗರದ ಟೋಲ್ಗೇಟ್ ಬಳಿಯಿಂದ ದೇವಾಲಯ ಕಾಣಸಿಗುತ್ತದೆ. ಹೋಗುವುದು ಹೇಗೆ ಅಂದರೆ, ಮಡಿಕೇರಿ ನಗರದಲ್ಲಿರುವ ಓಂಕಾರೇಶ್ವರ ದೇವಾಲಯಕ್ಕೆ ಕಾಲ್ನಡಿಗೆ ಮೂಲಕ ತೆರಳಬಹುದು. ಇಲ್ಲವಾದಲ್ಲಿ ಆಟೋ ರಿಕ್ಷಾ ಮೂಲಕವೂ ಹೋಗಬಹುದು. ಸ್ವಂತ ವಾಹನ ಇದ್ದರೆ ಇನ್ನೂ ಅನುಕೂಲ. ಮಡಿಕೇರಿಯ ಸಮೀಪದ ಪ್ರಮುಖ ನಗರ ಮೈಸೂರಿಗೆ 122 ಕಿಲೋಮೀಟರ್ ಮತ್ತು ಮಂಗಳೂರು 140 ಕಿಲೋಮೀಟರ್. ಇಲ್ಲಿಂದ ಮಡಿಕೇರಿಗೆ ಸಾಕಷ್ಟು ಖಾಸಗಿ ಮತ್ತು ಸರಕಾರಿ ಬಸ್ಗಳ ಸೌಲಭ್ಯವಿದೆ. ಓಂಕಾರೇಶ್ವರನ ಓಂಕಾರದ ನಿನಾದವನ್ನು ಕೇಳಲು ಒಂದು ಬಾರಿ ಪ್ರಕೃತಿಯ ಅದ್ಭುತ ವನಸಿರಿಯ ಮಧ್ಯೆ ಇರುವ ಕೊಡಗಿನ ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ.